ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಮತ್ತು ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಒಂದು ನೂತನ ಕಚೇರಿನ ಇವತ್ತು ಉದ್ಘಾಟನೆ ಮಾಡಿಸಿದ್ದೀವಿ. ಇದೆಲ್ಲ ಡ್ರೈವರ್ಗಳಿಗೆ ಒಂದು ಒಳ್ಳೆ ಮಾದರಿಯಾಗಿ ಇವತ್ತು ಒಂದು ಬಟ್ಟೆ ವರ್ಷ ಮಾಡೋದು ಮತ್ತು ಊಟ ಎಲ್ಲ ಮಾಡಿದ್ದೀವಿ, ವ್ಯವಸ್ಥೆ ಮಾಡಿದ್ವಿ. ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತವೆ ಅದು ಗೊತ್ತಾಗಲ್ಲ. ಆದ್ದರಿಂದ ನಾವು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಡ್ರೈವರ್ಗೆ ಸೇತುವೆಯಾಗಿ ಏನು ಬರ್ತವೆ ಅದನ್ನ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಸರ್ ನಮಸ್ಕಾರ, ನಮ್ಮ ಹೆಸರು ಜವರೇಗೌಡರು ಅಂತೇಳಿ. ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಮತ್ತು ಡೀಲರ್ಸ್ ಮತ್ತು ಡ್ರೈವರ್ಸ್ ಅಸೋಸಿಯೇಷನ್ ಒಂದು ನೂತನ ಕಚೇರಿನ ಇವತ್ತು ಉದ್ಘಾಟನೆ ಮಾಡಿಸಿದ್ದೀವಿ. ಈ ಉದ್ಘಾಟನೆಗೆ ಈ ಗ್ರಾಮಾಂತರ ಸಂಸದರಾದಂಥ ಮಂಜುನಾಥ್ ಸರ್ ಬಂದಿದ್ದರು. ಮತ್ತು ಈ ಭಾಗದ ವಿಧಾನಸಭಾ ಕ್ಷೇತ್ರದ MLA ಆದಂಥ ಕೃಷ್ಣಪ್ಪರು ಬಂದು ಸಹ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಕೆಲವರು ಫೈನಾನ್ಸ್ ಮಾಲೀಕರು ಮತ್ತು ಆಟೋ ರಿಕ್ಷಾ ಡೀಲರ್ಸು ಕಂಪ್ನಿಗಳವರು ಎಲ್ಲರೂ ಬಂದು ಇವತ್ತು ಒಂದು ಉದ್ಘಾಟನೆ ಮಾಡಿ ಚಾಲಕರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಈ ಒಂದು ಬಾಂಧವ್ಯ ಏನಂದರೆ ಚಾಲಕರಲ್ಲಿ ಒಂದು ಐಕ್ಯತೆ ಮೂಡಿಸುವಂಥದ್ದು, ನ್ಯಾಯ ನೀತಿ ಧರ್ಮ ನಿಷ್ಠೆ ಮತ್ತು ಪ್ರಯಾಣಿಕರ ಜೊತೆ ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡಬೇಕು. ಪ್ರಯಾಣಿಕರು ಕರದಲ್ಲಿ ಒಂದು ಬಾಡಿಗೆನೇ ಹೊಡೆದು ಪ್ರಯಾಣಿಕರೇ ದೇವರು ಅನ್ನೋ ಒಂದು ಮನಗುಟ್ಟು ಮಾಡಬೇಕು ಅಂತೇಳಿ ಅವರಿಗೆ ಕಾನೂನು ಅರಿವನ್ನು ಸಹ ಮೂಡಿಸಿದ್ದೀವಿ. ಸುಬ್ರಹ್ಮಣ್ಯಪುರ ಠಾಣೆಯ ಸಿಬ್ಬಂದಿಗಳು ಸಹ ಬಂದು ಸಹಕರಿಸಿದ್ದಾರೆ. ಮತ್ತು ಹೀಗೆ ಕಾರ್ಪೊರೇಷನ್ನ ಒಂದು ಸಿಬ್ಬಂದಿ ವರ್ಗದವರು ಸಹ ನಮಗೆ ಬಂದು ಸಹಕರಿಸಿದ್ದಾರೆ. ಈ ಒಂದು ಭಾಗದ ಮುಖಂಡರುಗಳು ಎಲ್ಲ ಸಹ ಸಹಕರಿಸಿದ್ದಾರೆ. ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ರಮೇಶ್ ಗೌಡರು, ರಾಜ್ಯ ಖಜಾಂಚಿ ಅಂತ ನಮ್ಮ ನಾರಾಯಣವರು, ಉಪಾಧ್ಯಕ್ಷರುಗಳಾದಂಥ ನಮ್ಮ ಉಪಾಧ್ಯಕ್ಷರುಗಳು ಸುಮಾರು ಇದ್ದಾರೆ. ಇಲ್ಲಿ ನಮ್ಮ ಜೊತೆಲಿ ಇವಾಗ ಇಲ್ಲಿ ಇರೋದ್ರಿಂದ ಪಕ್ಕದಲ್ಲಿ ನಮ್ಮ ಗೋವಿಂದರಾಜ್ ಅವರು ಹಾಗೂ ಸಂಘಟನಾ ಕಾರ್ಯದರ್ಶಿ ಜಮೀರ್ ಅವರು, ಇನ್ನು ರಮೇಶ್ ಅಣ್ಣನವರು ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮನ ನಮ್ಮದು ಮೂಲ ಉದ್ದೇಶ ಅಜೆಂಡಾ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಬಾಂಧವ್ಯ ಬೆಸೆಯುವಂಥದ್ದು ಸರ್ ಮೊದಲನೇದಾಗಿ. ಜೊತೆಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಏನಿದೆ, ಇವಾಗ ಒಬ್ಬ ಆಟೋ ಚಾಲಕ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಲೇಬರ್ ಸೆಲ್ಲಲ್ಲಿ ಏನು ಮಾಡಿದ್ದಾರೆ, ಚಾಲಕರು ಏನಾರು ಅಕಸ್ಮಾತು ಅವ್ರ ಮರಣ ಹೊಂದಲ್ಲಿ ಅವರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿಗೆ ಭದ್ರತಾ ಒಂದು ಇನ್ಶೂರೆನ್ಸ್ ಇದೆ. ಅದನ್ನು ಒಂದು ನಮ್ಮ ಚಾಲಕರಿಗೆ ಮಾಡಿಸಿ ಅವರ ಕುಟುಂಬ ಒಂದು ಒಂದು ಉನ್ನತ ಸ್ಥಿತಿಗೆ ತರಿಸ್ತಕ್ಕಂಥದ್ದು ಒಂದು ಮೊದಲನೇದು ಸರ್. ನಮ್ಮ ಹೆಸರು ಜವರೇಗೌಡರು ಅಂತ ಹೇಳ್ಬಿಟ್ಟು, ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಜವರೇಗೌಡರು ಅಂತೇಳಿ. ನಮ್ಮ ಹೆಸರು ಮಂಜುನಾಥ್ ಅಂತ. ಅದು ನಾವು ಡೀಲರ್ಗಳಿಗೆ ಡ್ರೈವರ್ಗಳಿಗೆ ಒಂದು ಒಳ್ಳೆಯದಾಗೋ ಅನುಕೂಲ ಥರ ಮಾಡೋಣ ಅಂಥೇಳಿ ನಾವೆಲ್ಲರೂ ಕೈ ಜೋಡಿಸಿ, ನನ್ನ ಜೊತೆ ಸ್ನೇಹಿತರು 100 ಜನ ಕೈಗೆ ಜೋಡಿಸಿ ಈ ಸಂಘಟನೆ ಬೆಳೆಸಬೇಕು ಅಂತೇಳಿ ನಮ್ಮ ಜೊತೆ ಬಂದು ಬೆನ್ನೆಲಾಗಿ ನಿಂತಿದ್ದಾರೆ. ಇದೆಲ್ಲ ಡ್ರೈವರ್ಗಳಿಗೆ ಒಂದು ಒಳ್ಳೆ ಮಾದರಿಯಾಗಿ ಇವತ್ತು ಒಂದು ಬಟ್ಟೆ ವರ್ಷ ಮಾಡೋದು ಮತ್ತು ಊಟ ಎಲ್ಲ ಮಾಡಿದ್ದೀವಿ, ವ್ಯವಸ್ಥೆ ಮಾಡಿದ್ವಿ. ಇದೇ ಥರ ಮುಂದಿನ ದಿನಗಳಲ್ಲೂ ಒಳ್ಳೆ ಥರ ಮಾಡಿಕೊಂಡು ಎಲ್ಲ ಒಳ್ಳೆ ಪದಾಧಿಕಾರಿಗಳಿಗೆ ಎಲ್ಲ ಒಂದು ನಮ್ಮ ಡ್ರೈವರ್ಗಳಿಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗೋ ಥರ ಅವರ ಡ್ರೈವರ್ಗಳಿಗೆ ಎಷ್ಟೋ ಜನಕ್ಕೆ ಲೇಬರ್ ಕಾರ್ಡು ಇವತ್ತು ಗೊತ್ತಿಲ್ಲ. ನಮ್ಮ ಬೆಂಗಳೂರು ನಗರದಲ್ಲಿ ಲೇಬರ್ ಕಾರ್ಡ್ ಅಂದರೆ ಏನಂತಲೇ ನಮ್ಮ ಡ್ರೈವರ್ಗಳಿಗೆ ಗೊತ್ತಿಲ್ಲ. ಆ ಡ್ರೈವರ್ಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಮನೆಗೆ ಏನಾರ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಸೂರೆನ್ಸ್ ಸಿಗುವಂಥ ವ್ಯವಸ್ಥೆ ಮಾಡೋಣ ಅಂಥೇಳಿ ನಾವು ಒಂದು 4 ಜನ ಸೇರಿ ಮಾತಾಡಿ ನಾವು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ಇವತ್ತಿನ ದಿನ 100 ಜನ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ 300 ಜನ ಸೇರ್ತೀವಿ. ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿಕೊಂಡು ಆ ಒಂದು ಆಫೀಸ್ ಮಾಡಿ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಡ್ರೈವರ್ಗಳಿಗೆಲ್ಲ ಲೇಬರ್ ಕಾರ್ಡು ಮತ್ತು ಗೌರ್ಮೆಂಟಿಂದ ಏನೇನು ಸೌಲಭ್ಯ ಬರುತ್ತೋ ಅದನ್ನೆಲ್ಲ ತಿಳಿಸಿ ಅವ್ರಿಗೋಸ್ಕರ ಪಡ್ಕೊಡೋಣ ಅಂಥೇಳಿ ನಾವೆಲ್ಲ ಮುನ್ನೆಲೆಯಾಗಿ ನಿಂತಿದ್ದೇವೆ. ನಿಮ್ಮ ಸಹಕಾರನೂ ಇರಬೇಕು. ಎಲ್ಲರೂ ನಮ್ಮ ಬಂದು TV ವರ್ದವರು ನಮಗೆ ವಿಷಯಗಳು ತಿಳಿಸೋದು ನಮಗೂ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಒಂದು ಧನ್ಯವಾದಗಳು ಕೇಳ್ತಿದ್ದೀವಿ. ರಮೇಶ್ ಅಂತ ಉತ್ರಳ್ಳಿ ವಾರ್ಡ್ 184 ವಾರ್ಡ್ ಅವರು ನಾವು ಉತ್ರಳ್ಳಿ ಗ್ರೇಟರ್ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಡ್ರೈವರ್ಸ್ ಅಸೋಸಿಯೇಷನಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಡ್ರೈವರು ಎಜುಕೇಷನ್ ಇರಲ್ಲ, ಅವ್ರಿಗೆ
ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತವೆ ಅದು ಗೊತ್ತಾಗಲ್ಲ. ಆದ್ದರಿಂದ ನಾವು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಡ್ರೈವರ್ಗೆ ಸೇತುವೆಯಾಗಿ ಏನು ಬರ್ತವೆ ಅದನ್ನ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಆದರೆ ಮತ್ತೆ ಕೆಲ ಆಟೋ ಡ್ರೈವರ್ಗಳಿಗೆ ಈಗ ಒಂದು ಸಂತೋಷದ ವಿಚಾರ ಅಂದರೆ ಟೂ ವೀಲರನ್ನು ಬ್ಯಾನ್ ಮಾಡಿದ್ದಾರೆ. ಅದು ಒಂದು ರ್ಯಾಪಿಡೋ ಮತ್ತು ಓಲಾ ಊಬರ್ ಇರ್ಬೋದು, ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದೊಂದು ಸಂತೋಷವಾದ ಸುದ್ದಿಗಳು. ಮತ್ತು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು. ಒಂದು ಉಚಿತ ಬ್ಲಡ್ ಡೊನೇಟೆಡು, ಒಂದು ಸಮವಸ್ತ್ರ ವಿತರಣೆ, ಬಡ ಮಕ್ಕಳಿಗೆ ಒಂದು ಶಾಲಾ ಪುಸ್ತಕ ವ್ಯವಸ್ಥೆ, ಉಚಿತ ಮದುವೆ ಮಾಡಿಸೋದು, ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.